ನಿನಗೆಲೆ ಬ್ರಹ್ಮಲಿಂಗೇಶ್ವರ ವರದಾಯಕ ಶ್ರೀ ಪ್ರಭು ಜಯ ಶಂಕರ ಪ್ರಣಾಮ ನಿನಗೆಲೆ ಬ್ರಹ್ಮಲಿಂಗೇಶ್ವರ ವರದಾಯಕ ಶ್ರೀ ಪ್ರಭು ಜಯ ಶಂಕರ ಮುಕ್ತಿದಾಯಕ ಇಷ್ಟ ಸಿದ್ಧಾರ್ಥಕ ಶ್ರೀ ಬ್ರಹ್ಮಲಿಂಗೇಶ್ವರ ಮುಕ್ತಿದಾಯಕ ಇಷ್ಟ ಸಿದ್ಧಾರ್ಥಕ ಶಂಕರ ಅಭಯಂಕರ ತ್ರಿನೇತ್ರಧಾರಿ ಹೇ ತ್ರಿಪುರಾರಿ ಪ್ರಣಾಮ ನಿನಗೆಲೆ ಬ್ರಹ್ಮಲಿಂಗೇಶ್ವರ ವರದಾಯಕ ಶ್ರೀ ಪ್ರಭು ಜಯ ಶಂಕರ ನಾದವಿಲೋಲ ಅಸುರ ಕುಲದ ಶೂಲ ಸಾಧಕ ಜನಕಿನಿ ವರಬಲ ನಾದವಿಲೋಲ ಅಸುರ ಕುಲದ ಶೂಲ ಸಾಧಕ ಜನಕಿನಿ ವರಬಲ ದರುಶನ ನೀಡಯ್ಯ ಪಾವನಗೊಳಿಸಯ್ಯ ಕಣಂಜಾರಿನ ದೇವನೇ ದರುಶನ ನೀಡಯ್ಯ ಪಾವನಗೊಳಿಸಯ್ಯ ಕಣಂಜಾರಿನ ದೇವನೇ ಲಿಂಗೇಶನೇ ಸಕಲ ದುರ್ಗುಣನಾಶಕ ನಮೋಸ್ತುತೆ ಪ್ರಣಾಮ ನಿನಗೆಲೆ ಬ್ರಹ್ಮಲಿಂಗೇಶ್ವರ ವರದಾಯಕ ಶ್ರೀ ಪ್ರಭು ಜಯ ಶಂಕರ ದೈವಗಣಗಳಧಿಪನೇ ಶಿವನೇ ಶರಣರು ಪೂಜಿಪನೇ ದೈವಗಣಗಳಧಿಪನೇ ಶಿವನೇ ಶರಣರು ಪೂಜಿಪನೇ ಭಯ ನಿವಾರಕ ಭಕ್ತೋದ್ಧಾರಕ ಬೇಡಿದ ವರಗಳ ನೀಡುವವ ಭಯ ನಿವಾರಕ ಭಕ್ತೋದ್ಧಾರಕ ಬೇಡಿದ ವರಗಳ ನೀಡುವವ ವೇದ ವೇದಾತ್ಮಕ ಮನೋವಿಹಾರಕ ಪ್ರಣಾಮ ನಿನಗೆಲೆ ಬ್ರಹ್ಮಲಿಂಗೇಶ್ವರ ವರದಾಯಕ ಶ್ರೀ ಪ್ರಭು ಜಯ ಶಂಕರ ಮುಕ್ತಿದಾಯಕ ಇಷ್ಟ ಸಿದ್ಧಾರ್ಥಕ ಶ್ರೀ ಬ್ರಹ್ಮಲಿಂಗೇಶ್ವರ ಮುಕ್ತಿದಾಯಕ ಇಷ್ಟ ಸಿದ್ಧಾರ್ಥಕ ಶಂಕರ ಅಭಯಂಕರ ತ್ರಿನೇತ್ರಧಾರಿ ಹೇ ತ್ರಿಪುರಾರಿ ಪ್ರಣಾಮ ನಿನಗೆಲೆ ಬ್ರಹ್ಮಲಿಂಗೇಶ್ವರ ವರದಾಯಕ ಶ್ರೀ ಪ್ರಭು ಜಯ ಶಂಕರ ವರದಾಯಕ ಶ್ರೀ ಪ್ರಭು ಜಯ ಶಂಕರ ವರದಾಯಕ ಶ್ರೀ ಪ್ರಭು ಜಯ ಶಂಕರ श्री
ध्रुवन्त इन्द्रश्चार्यश्च राष्ट्रं धारयतां ध्रुवम् संदृष्टं तनभयं नाकृतपरमभ्यं दत्तां भगवश्च मन्योः अधरासन्तो देवन्त जलदाम् मङ्गलनीराजनं समर्पयामि छत्रं समर्पयामि चामरं समर्पयामि वैष्णवाः विष्णुरतयाः तान् नमस्ते गुरुर्नमः श्रीगुरुभ्यो नमः प्रार्थनां समर्पयामि गणपतिपरिवारं हारकेयूरदारं गिरिधरवरदारपमास्तविष्टारदश्चयोनिमदश्चभवः नमस्ते अस्तु भगवन् विरमेश्वराय महादेवाय ब्रह्मगाय त्रिपुरान्तकाय त्रिकाग्यकालाय कालाय रुद्राय नीलकण्ठाय मृत्युञ्जयवरवल्लभ शिवरङ्गरधरवात्तं नीलकण्ठा नमोदते सश्रीकाय सपरिवाराय श्री ब्रह्मलिंगेश्वर स्वामदेवताभ्यो नमः प्रार्थनां सर्वसिद्धि प्रयच्छन्ति तस्मात् ध्यानं विशेषण ಅಂತ ಹೇಳಿ ಶಾಸ್ತ್ರ ಪ್ರಕಾರವಾಗಿ ಧ್ಯಾನ ಮಾತ್ರ ಸಂತುಷ್ಟಾದ ದೇವರಲ್ಲಿ ಪೂಜೆಯ ಪ್ರಸನ್ನ ಕಾಲದಲ್ಲಿ ದೇವತೆಗಳೆಲ್ಲ ಸುಪ್ರಸನ್ನ ಚಿತ್ತರಾಗಿರುತ್ತಾರೆ ಅಂತಹ ಸಮಯದಲ್ಲಿ ನಾವು ದೇವರಲ್ಲಿ ಧ್ಯಾನ ಮಾಡುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಿ ಸಂತುಷ್ಟಾಹ ದೇವತಾಹ ವರ್ಣಸಂಭವಾಹ ಸಂತುಷ್ಟಾಗಿರತಕ್ಕಂಥ ದೇವತೆಗಳೆಲ್ಲ ವರ್ಷಧಾರೆಯನ್ನೇ ದರೆಗಿಳಿಸ್ತಾರೆ ಅಂತ ಹೇಳುವಂಥದ್ದು ಶಾಸ್ತ್ರಸಮ್ಮತವಾಗಿರತಕ್ಕಂಥದ್ದು. ಹಾಗೆ 3 ಕಣ್ಣುಗಳು ಇಂತಹ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಕುಸುಮ ಬೇಕು. ಎಂತಹ ಕುಸುಮ ಅಂತ ಕೇಳಿದ್ರೆ ಗ್ರಹ ಗಣ ಕುಸುಮಂ ಅಂತ ಹೇಳಿ ಇಡೀ ಆದಿತ್ಯದ 9 ಗ್ರಹಗಳೇ ಭಗವಂತನ ಅರ್ಚನೆ ಮಾಡಲಿಕ್ಕಿರುವಂತಹ ಅಸ್ಮಾದಿಗ್ಯಂ ಪ್ರಭು ಸರ್ವ ವಿಘ್ನಚ್ಯತೆ ತಸ್ಮಿರ ಗಣಾಧಿಪತಿ ನಮಃ ಅಂತ ಹೇಳಿ ಎಲ್ಲ ವಿಘ್ನಕ್ಕೂ ಮೂಲ ಅಧಿಪತಿ ಗಣಪತಿ ಅಂತ ಅರ್ಥ. ಆದ್ದರಿಂದ ಎಲ್ಲ ವಿಘ್ನಗಳು ಪರಿಹಾರ ಆಗಲಿಕ್ಕೋಸ್ಕರವಾಗಿ ಮಾಡುವಂತಹ ಮಹೋತ್ಸವ ನಿರ್ವಿಘ್ನವಾಗಿ ಆಗಬೇಕು ಅಂತಾದರೆ ಗಣಪತಿ ದೇವರ ಅನುಗ್ರಹ ಬೇಕು. ಆದ್ದರಿಂದ ವಿಶೇಷವಾಗಿ ಆ ಸಮಸ್ತ ವಿಘ್ನಗಳು ಪರಿಹಾರ ಆಗಲಿಕ್ಕೋಸ್ಕರವಾಗಿ ಗಣಪತಿ ದೇವರನ್ನು ಸಹ ಪ್ರಾರ್ಥನೆ ಮಾಡಿಕೊಂಡು ನಾವು ರಂಗಪೂಜಾ ಮಹೋತ್ಸವವನ್ನು ಚಾಲನೆ ಮಾಡಿ ಸಂಕಲ್ಪ ಮಾಡಿ ಚಾಲನೆ ಮಾಡಬೇಕು ಅಂತ ಅರ್ಥ. ರಂಗಪೂಜಾ ಮಹೋತ್ಸವ ಮಾಡಬೇಕು ಅಂತಾದರೆ ಕೇವಲ ಮಧ್ಯರಾತ್ರಿ ಕಾಲಿಯಲ್ಲಿ ಹೀಗೆಲ್ಲ ಹಲಗೆ ಹಾಕಿ ನೈವೇದ್ಯ ಬಡಿಸಿದ ಕೂಡಲೇ ಅದು ರಂಗಪೂಜೆ ಅಂತ ಆಗುವುದಿಲ್ಲ. ಇದಕ್ಕೆ ಚಾಲನೆ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಪ್ರಾತಃ ಕಾಲದಿಂದ ಆರಂಭ ಆಗ್ತದೆ ಅಂತ ಅರ್ಥ. ಉಷಕ್ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿಕೊಂಡು ಅಲ್ಲಿ ಭಗವಂತನಿಗೆ ಉಷಕ್ಕಾಲ ಪೂಜೆ ಆದ ನಂತರ ಬಿಂಬಕ್ಕೆ ಇರುವಂಥ ಸಮಸ್ತ ದೋಷಗಳು ಪರಿಹಾರ ಆಗಲಿಕ್ಕೋಸ್ಕರವಾಗಿ ವಿಶೇಷವಾಗಿ ಬಿಂಬಕ್ಕೆ ಅಭಿಷೇಕಗಳನ್ನು ನಡೆಸಬೇಕು ಅಂತ ಅರ್ಥ. ಮೊದಲನೆಯಾಗಿ ಪಂಚಗವ್ಯ ಅಂತ ಹೇಳಿ ಗೋಮಯ ಗೋಮೂತ್ರ ಹಾಲು ಮೊಸರನ್ನು ಒಂದು ಕಲಶದಲ್ಲಿ ಸೇರಣ ಮಾಡಿ ಹಾಕಿಕೊಂಡು ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಅದು ಬಿಂಬಕ್ಕೆ ಅಭಿಷೇಕವನ್ನು ಮಾಡಬೇಕು. ನಂತರ ಮಹಾ ಅಮೃತ ರಸೈಹಿ ಅಂತೇಳಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಮತ್ತು ಸಕ್ಕರೆ ಅಥವಾ ಬೆಲ್ಲ ಇದೆಲ್ಲ ಅಮೃತಕ್ಕೆ ತುಲ್ಯವಾಗಿರತಕ್ಕಂತಹ ಪಂಚಾಮೃತ ಅಂತ ಹೇಳಿ ಆ ಪಂಚಾಮೃತವನ್ನು ಭಗವಂತನಿಗೆ ಒಳ್ಳೆ ರೀತಿಯಲ್ಲಿ ಅಭಿಷೇಕವನ್ನು ನಡೆಸಬೇಕು. ನಂತರ ವಿಶೇಷವಾಗಿ ಬೊಂಡಾಭಿಷೇಕವನ್ನು ಮಾಡಬೇಕು. ನಂತರ ಶುದ್ಧೋದಕ ಅಂತೇಳಿ ಕಷಾಯೋದಕೈಹಿ ಅಂತೇಳಿ ಗಂಧೋದಕ ಪುಷ್ಪೋದಕ ಉಷ್ಣೋದಕ ಶೀತೋದಕ ಕಷಾಯೋದಕಗಳಿಂದ ಭಗವಂತನ ಒಳ್ಳೆ ರೀತಿಯಲ್ಲಿ ನಾನಾ ವಿಧ ರುದ್ರ ಸೂಕ್ತ ಪವಮಾನ ಸೂಕ್ತಾಯಗಳಿಂದ ಮಂತ್ರ ಸೂಕ್ತಗಳಿಂದ ಭಗವಂತನಿಗೆ ಆ ಅಭಿಷೇಕವನ್ನು ನಡೆಸಬೇಕು. ನಂತರ ವಿಶೇಷವಾಗಿ ಸಾನ್ನಿಧ್ಯ ಸಮತ ದೋಷಗಳು ಪರಿಹಾರ ಆಗಲಿಕ್ಕೋಸ್ಕರವಾಗಿ ಸಾನ್ನಿಧ್ಯ ಅಭಿವೃದ್ಧಿ ಆಗಲಿಕ್ಕೋಸ್ಕರವಾಗಿ ನವಕ ಪ್ರಧಾನ ಹೋಮವನ್ನು ಮಾಡಿಕೊಂಡು ಆ ನವಕ ಪ್ರಧಾನ ಹೋಮದಲ್ಲಿ 10 ದ್ರವ್ಯಗಳಿಂದ ಆಹುತಿಯನ್ನು ಕೊಟ್ಟು ನಂತರ ನವಕ ಕಲಶಗಳನ್ನು ಪ್ರಧಾನವಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಕಲಶಗಳಲ್ಲಿ ಕಲಾಹ ಶೇರತಿ ಇತಿ ಕಲಶ ಅಂತೇಳಿ ಎಲ್ಲ ಕಲಗಳು ಇರುವಂತಹ ಒಂದು ಸಾಧನಕ್ಕೆ ಕಲಶ ಅಂತ ಹೇಳಿ ಆ ಕಲಶವನ್ನು ಒಳ್ಳೆ ರೀತಿಯಲ್ಲಿ ಭಗವಂತನಿಗೆ ಅಭಿಷೇಕ ಅದನ್ನು ನಡೆಸಬೇಕು. ಈ ರೀತಿಯಾಗಿ ಕಲಶಗಳನ್ನು ಅಭಿಷೇಕ ಮಾಡುವುದರಿಂದ ಬಿಂಬದಲ್ಲಿ ಭಗವಂತನ ಸಾನ್ನಿಧ್ಯ ವಿಶೇಷವಾಗಿ ಚೈತನ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಅರ್ಥ. ಈ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಅಭಿಷೇಕಗಳನ್ನೆಲ್ಲ ನಡೆಸಿ ಬಿಂಬವನ್ನು ಒಳ್ಳೆ ರೀತಿಯಲ್ಲಿ ಆಚ್ಛಾದಿಸಿ ಅಷ್ಟಗಂಧಗಳಿಂದ ಲೇಪಿಸಿ ನೂತನ ವಸ್ತ್ರಾದಿಗಳಿಂದ ಭಗವಂತನ ಅಲಂಕರಿಸಿ ನಾನಾ ವಿಧ ಪರಿಮಳ ಪತ್ರ ಪುಷ್ಪಗಳಿಂದ ಭಗವಂತನ ಬಿಂಬವನ್ನು ಒಳ್ಳೆ ರೀತಿಯಲ್ಲಿ ಆಭರಣಗಳಿಂದ ಒಳ್ಳೆ ರೀತಿಯ ಅಲಂಕಾರ ಅದನ್ನು ನಡೆಸಿಕೊಂಡು ಎರಡೂ ಉಭಯ ಪಾರ್ಶ್ವಗಳಲ್ಲಿ ದೀಪವನ್ನು ಪ್ರಜ್ವಲಿಸಿಕೊಂಡು ವಿಶೇಷವಾಗಿ ಷೋಡಶೋಪಚಾರ ಪೂಜೆಯನ್ನು ಅಲ್ಲಿ ಕಲ್ಪಿಸಬೇಕು ಅಂತ ಅರ್ಥ. ಸ್ವಾಗತಂ ಆಸನಂ ಪಾದ್ಯಂ ಮರ್ಗ್ಯಂ ಮಧುಪರ್ಕಂ ಮುರರಾಚಮನೀಯಂ ಸ್ಥಾನಂ ವಸ್ತ್ರಂ ಉಪವೀತಂ ಆಭರಣಾನಿ ಗಂಧಾಕ್ಷತ ಪುಷ್ಪಾಣಿ ಎಂಬಂತಹ ಷೋಡಶೋಪಚಾರ ಪೂಜೆಯನ್ನು ಅಲ್ಲಿ ಕಲ್ಪಿಸಿ ಭಗವಂತನಿಗೆ ವಿಶೇಷವಾಗಿ ಅಂಗಪೂಜೆ ಪತ್ರಪೂಜೆ ಪುಷ್ಪಪೂಜೆ ಆವರಣ ಪೂಜೆ ಅಷ್ಟೋತ್ತರ ಶತನಾಮ ಪೂಜೆಯನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಂತರ ಧೂಪ ದೀಪವನ್ನು ತೋರಿಸಿ ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಅಂತೇಳಿ ಮೊದಲೇ ತಯಾರಿಸಿಕೊಂಡಂತಹ ಗೋಕೃತದಿಂದ ತಯಾರಿಸಲ್ಪಟ್ಟಂತಹ ನಾನಾ ವಿಧ ಭಕ್ಷ್ಯ ಭೋಜ್ಯ ಪೇಖ್ಯ ಲೇಖ್ಯ ಎಂಬಂತಹ ಅನೇಕ ವಿಧವಾದ ಭಕ್ಷ್ಯಗಳನ್ನೆಲ್ಲ ಬಂಗಾರದ ಹರಿವಾಣದಲ್ಲಿ ಇರಿಸಿ ದೇವರ ಮುಂದೆ
ಅನ್ನ ಸಂತರ್ಪಣೆಯನ್ನು ಮಾಡುವುದರಿಂದ ಭಗವಂತ ಅವರ ಬ್ರಾಹ್ಮಣ ಒಳಗೆ ಇದ್ದುಕೊಂಡು ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ. ಅಂತೂ ವಿಶೇಷವಾಗಿ ಆ ಎದರಲ್ಲಿ ಇಟ್ಟದ ನೈವೇದ್ಯಗಳನ್ನೆಲ್ಲ ಭಗವಂತ ದೃಷ್ಟಿಭಾಗದಿಂದ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಆ ಪ್ರಕಾರವಾಗಿ ನೈವೇದ್ಯವನ್ನೆಲ್ಲ ಭಗವಂತರಿಗೆ ಅರ್ಪಿಸಿ ಮಾಧ್ಯಾಹ್ನ ಪೂಜೆಯನ್ನು ನಡೆಸಿ ನಂತರ ವಿಶೇಷವಾಗಿ ಮಾಧ್ಯಾಹ್ನ ಕಾಲದಲ್ಲಿ ವಿಪ್ರೋತ್ತಮರಿಗೆಲ್ಲ ಅಸ್ತೋದಕ ಸಮೇತವಾಗಿ ಆ ಅನ್ನದಾನವನ್ನು ನಡೆಸಿ ನಂತರ ಸಂಧ್ಯಾಕಾಲದಲ್ಲಿ ಅಥವಾ ರಾತ್ರಿ ಕಾಲದಲ್ಲಿ ಈ ಮಹೋತ್ಸವ ಮಹೋತ್ಸವವನ್ನು ಆ ಭಗವಂತರಿಗೆ ಅರ್ಪಣೆ ಮಾಡಬೇಕು ಅಂತ ಅರ್ಥ. ವಿಶೇಷವಾಗಿ ದ್ವಾರಸ್ಯಾದಿ ಧ್ವಜಾಂತಂ ಅಂತ ಹೇಳಿ ಭಗವಂತನ ಮೊದಲನೆಯ ಗರ್ಭಗೃಹದ ಹೊಸಲಿನಿಂದ ಆರಂಭಿಸಿಕೊಂಡು ಆ ಮಹಾಬಲಿಪೀಠದವರೆಗೂ ವಿಶೇಷವಾಗಿ ಮೊದಲೇ ಪ್ರಕ್ಷಾಳಿತವಾದ ಹಲಿಗೆಯನ್ನು ಹಾಕಿ ಅದರ ಮೇಲೆ ವಸ್ತ್ರಗಳನ್ನು ಹಾಕಿ ಕುಡಿ ಬಾಳೆ ಎಲೆಗಳನ್ನು ಹಾರಿಸಿ ಅದರ ಗೋಪುರದಿಂದ ಅಭಿಗಾರವನ್ನು ಮಾಡಬೇಕು. ಬ್ರಹ್ಮಲಿಂಗೇಶ್ವರನಿಗೆ ಆಗುವಾಗ ದಂಡಾಕಾರವಾಗಿ ಅನ್ನವನ್ನು ಬಡಿಸಿ ಅದರ ಉಭಯ ಪಾರ್ಶ್ವಗಳಲ್ಲಿ ವಿಶೇಷವಾಗಿ ನಾಗವಲ್ಯಾದೆಲೆಗಳಿಂದ ಅಲಂಕಾರವನ್ನು ಮಾಡಿ ಅದನ್ನು ಭಗವಂತನಿಗೆ ಕೇವಲ ಇಲ್ಲಿ ಇರತಕ್ಕಂಥ ಬ್ರಹ್ಮಲಿಂಗೇಶ್ವರ ಸ್ವಾಮಿ ರಕ್ಷಣೆ ಮಾಡಲಿಕ್ಕೆ ಇರತಕ್ಕಂಥ ಕೆಲವು ದೇವತೆಗಳೆಲ್ಲ ಇದ್ದಾರೆ. ಉಮಾ ವಿನಾಯಕ ಪ್ರಕ್ತ ಶೃಂಗಿ ಭೃಂಗೀತ ಮಾತರಹ ಅಂತೇಳಿ ಅನೇಕ ದೇವತೆಗಳೆಲ್ಲ ಇದ್ದಾರೆ. ಆ ಎಲ್ಲ ದೇವತೆಗಳಿಗೆ ಇವತ್ತಿನ ದಿವಸ ವಿಶೇಷವಾಗಿ ಮಹೋತ್ಸವ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಆ ಎಲ್ಲ ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಉಳಿದದ್ದನ್ನೆಲ್ಲ ಸಾಕ್ಷಾತ್ ಸ್ವಾಮಿಗೆ ಆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಈ ರೀತಿಯಾಗಿ ನೈವೇದ್ಯವನ್ನು ಮಾಡುವ ಸಮಯದಲ್ಲಿ ಉಭಯ ಪಾರ್ಶ್ವಗಳಲ್ಲಿ ಸಹ ದೀಪಾರಾಧನೆ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಅರ್ಥ. ದೀಪಾರಾಧನೆ ಅಂತ ಹೇಳಿದ್ರೆ ನಮ್ಮ ಅಂಧಕಾರವನ್ನು ನಿವಾರಿಸಿ ಒಳ್ಳೆಯ ಪ್ರಕಾಶವನ್ನು ಕೊಡುವಂತಹ ಒಂದು ಸಾಧನ ಅಂತ ಹೇಳಿದ್ರೆ ಅದು ದೀಪ ಅಂತೇಳಿ ಅರ್ಥ. ಹಾಗಿರುವಾಗ ಮೂಲದಲ್ಲಿ ಬ್ರಹ್ಮದೇವರ ಸಾನ್ನಿಧ್ಯ, ಮಧ್ಯದಲ್ಲಿ ವಿಷ್ಣುದೇವರ ಸಾನ್ನಿಧ್ಯ, ಅಗ್ರದಲ್ಲಿ ಸಾಕ್ಷಾತ್ ಈಶ್ವರ ದೇವರ ಸಾನ್ನಿಧ್ಯ ಆ ದೀಪದಲ್ಲಿ ಇರುತ್ತದೆ ಅಂತೇಳಿ ಶಾಸ್ತ್ರಕರು ವರ್ಣ ಮಾಡ್ತಾ ಇದ್ದಾರೆ. ಅಂತಹ ವಿಶೇಷ ದೀಪವನ್ನು ಪ್ರಚನೆ ಮಾಡಬೇಕು ಅಂತಾದರೆ ಗೋಕೃತಿನ ಸಮಾಯುಕ್ತಂ ಸಾತ್ವಿಕ ದೀಪ ಉಚ್ಚತೆ ಅಂತ ಹೇಳಿದಾಗೆ ಆ ತುಪ್ಪದಿಂದ ಹಚ್ಚಲ್ಪಟ್ಟಂತಹ ದೀಪವು ಸಾತ್ವಿಕ ಎಂಬುದಾಗಿಯೂ ತಿಲತೈಲಗಳ ಹಚ್ಚಲ್ಪಟ್ಟಂತಹ ದೀಪವು ರಾಜಸ ಎಂಬುದಾಗಿಯೂ ಕೆಲವು ತೆಂಗಿನಕಾಯಿ ಎಣ್ಣೆಯಿಂದ ಹಚ್ಚಲ್ಪಟ್ಟಂತಹ ದೀಪಗಳೆಲ್ಲ ಅದು ತಾಮಸಿ ಅಂತ ಹೇಳಿದಾಗಿಯೂ ಇವತ್ತಿನ ಕಾಲಘಟ್ಟದಲ್ಲಿ ಕೆಲವು ಪರಿಮಳ ದ್ರವ್ಯಗಳ ಎಣ್ಣೆಗಳೆಲ್ಲ ಬರ್ತಾ ಉಂಟು. ಅದನ್ನೇನಾದರೂ ಹಾಕಿ ನಾವು ದೀಪಾರಾಧನೆ ಮಾಡಿದರೆ ಅದು ಪೈಶಾಚಕೃತವೆ ಅಂತ ಹೇಳಿದಾಗೆ ಶಾಸ್ತ್ರವು ಪರಿಗಣಿಸಲ್ಪಡ್ತದೆ ಅಂತ ಅರ್ಥ. ಹಾಗಿರುವಾಗ ವಿಶೇಷವಾಗಿ ನಮೋವ ಸಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಸಾತ್ವಿಕ ದೇವರ ಅನುಗ್ರಹ ಸಿಗಬೇಕು ಅಂತಾದರೆ ತುಪ್ಪ ದೀಪದಿಂದಲೇ ನಾವು ದೀಪಾರಾಧನೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರಸಮ್ಮತವಾಗಿರತಕ್ಕಂಥದ್ದು. ಆ ಪ್ರಕಾರವಾಗಿ ಉಭಯ ಪಾರ್ಶ್ವಗಳಲ್ಲಿ ದೀಪಾರಾಧನೆ ನಡೆಸಿಕೊಂಡು ಈ ದೀಪಾರಾಧನೆಯನ್ನು ರಾತ್ರಿಯ ಮಧ್ಯರಾತ್ರಿ ಕಾಲದಲ್ಲಿ ದೀಪಾರಾಧನೆ ಮಾಡುವುದರಿಂದ ಸಾಕ್ಷಾತ್ ಲಕ್ಷ್ಮೀನಾರಾಯಣ ದೇವರು ಸಂತುಷ್ಟರಾಗ್ತಾರೆ. ಮೂರನೇ ಜಾಮದಲ್ಲಿ ಮಾಡಿದಂತಹ ದೀಪಾರಾಧನೆಗಿಂತ ಬ್ರಹ್ಮದೇವರು, ಎರಡನೇ ಜಾಮದಲ್ಲಿ ಮಾಡಿದ ದೀಪಾರಾಧನೆಗಿಂತ ರುದ್ರದೇವರು, ಒಂದನೇ ಜಾಮದಲ್ಲಿ ಮಾಡಿದ ದೀಪಾರಾಧನೆಯಿಂದ ಇಂದ್ರದೇವರು, ಮೂರು ಮುಕ್ಕಾಲುಗಳಲ್ಲಿ ಮಾಡಿದ ದೀಪಾರಾಧನೆಗಿಂತ ಸಾಕ್ಷಾತ್ ಮಹಾಗಣ ದೇವರು ಸಂತುಷ್ಟರಾಗ್ತಾರೆ ಅಂತ ಹೇಳುವಂಥದ್ದು ಶಾಸ್ತ್ರಸಮ್ಮತವಾಗಿರತಕ್ಕಂಥದ್ದು. ಈ ಪ್ರಕಾರವಾಗಿ ಜಾತ್ರಾ ಮಹೋತ್ಸವದಲ್ಲಿ ರಂಗಪೂಜಾ ಅಂತ ಹೇಳುವಂಥದ್ದು ವಿಶೇಷವಾಗಿ ಕಲಶಪ್ರಾಯವಾಗಿರತಕ್ಕಂಥದ್ದು ಅಂತೇಳಿ ಅತಿ ಶ್ರೇಷ್ಠವಾಗಿರತಕ್ಕಂಥದ್ದು, ಅತ್ಯಂತ ಪುಣ್ಯಫಲವಾಗಿರತಕ್ಕಂಥದ್ದು, ಸಮಸ್ತ ಮಂಗಳಮಯವಾಗಿರತಕ್ಕಂಥ ದೊಡ್ಡ ಸೇವೆ ಅಂತ ಹೇಳಿದ್ರೆ ಈ ರಂಗಪೂಜಾ ಮಹೋತ್ಸವ ಅಂತ ಹೇಳಿರತ್ತ. ಇದನ್ನು ಯಾವಾಗ ಬೇಕೋ ಆವಾಗ ಮಾಡಲಿಕ್ಕೆ ಬರುವುದಿಲ್ಲ. ಕೇವಲ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ ಆ ಭಗವಂತರೇ ಅರ್ಪಣೆ ಮಾಡುವಂಥದ್ದು. ಇಲ್ಲದಿದ್ದರೆ ಭಾಗ್ಯಸನ್ನು ಮಾಡಬೇಕು ಅಂತಾದರೆ ತುಂಬ ಲಕ್ಷಗಟ್ಟಲೆ ಖರ್ಚಾಗ್ತಾ ಇರೋದ್ರಿಂದ ಇದೆಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಜಾತ್ರಾ ಮಹೋತ್ಸವದಲ್ಲಿ ರಂಗ ಮಹೋತ್ಸವ ಸೇವೆಯನ್ನು ಮಾಡುವುದರಿಂದ ಆ ಸ್ವಾಮಿ ಪರಮ ಸಂತುಷ್ಟನಾಗಿ ಸ್ವೀಕಾರ ಮಾಡಿಕೊಳ್ತಾನೆ ಅಂತ ಅರ್ಥ. ಹಾಗಿರುವಾಗ ಈ ರಂಗಪೂಜಾ ಮಹೋತ್ಸವ ನಾವು ನಡೆಸುವುದರಿಂದ ನಮಗೆ ಎಂತಹ ಫಲಗಳು ಸಿಗ್ತದೆ ಅಂತ ಹೇಳಿದ್ರೆ ಮಹಾ ಪಾಪಾತ್ ಪ್ರಮುಚ್ಯತೆ, ಮಹಾ ದೋಷಾತ್ ಪ್ರಮುಚ್ಯತೆ ಅಂತ ಹೇಳಿ ಪಂಚಮಹಾ ಪಾಪ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಕಾಯಿಕ, ವಾಚಿಕ, ಮಾನಸಿಕ, ಸಾಂಸಾರಿಕ ಸಮಸ್ತ ಪಾಪಗಳು ಪರಿಹಾರ ಆಗ್ತದೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಅಪಚಾರಗಳು ಆದಂಥ ಸಮಯದಲ್ಲಿ ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಅರ್ಚಕ ವರ್ಗದಿಂದ ಆಗಿರಬಹುದು ಅಥವಾ ಆಡಳಿತವರ ಕುಟುಂಬದಿಂದ ಆಗಿರಬಹುದು ಅಥವಾ ಭಕ್ತ ಕುಟುಂಬದಿಂದ ಆಗಿರಬಹುದು. ಏನಾದರೂ ಈ ದೇವಸ್ಥಾನಕ್ಕೆ ಆಗಂತಹ ಸಮಸ್ತ ದೋಷಗಳಾಗಿದ್ದರೆ, ಅಪಚಾರಗಳು ಆಗಿದ್ದರೆ ಅದೆಲ್ಲವೂ ಈ ರಂಗಪೂಜಾ ಮಹೋತ್ಸವದಿಂದ ದೋಷಗಳು ಪರಿಹಾರ ಆಗ್ತದೆ. ಇನ್ನು ವಿಶೇಷವಾಗಿ ರಂಗಪೂಜಾ ಮಹೋತ್ಸವ ಸಮಯದಲ್ಲಿ ಭಜನಾ ದೇವಸ್ಥಾನ ಹೊರಾಂಗಣದಲ್ಲಿ ನಾವು ಕಾಲವನ್ನು ಹರಣ ಮಾಡಿ ಅಲ್ಲಿ ಕೂತ ನಾವು ದೇವರ ಪೂಜೆ ನೋಡದೆ ಅಲ್ಲಿ ಕಾಲಹರಣ ಮಾಡ್ತಾ ಇದ್ವಿ. ಈ ವರ್ಷ ನಮ್ಮೆಲ್ಲರನ್ನು ಭಗವಂತ ಮಳೆಯ ರೂಪದಲ್ಲಿ ಒಳಗೆ ಕರೆಸಿ ಇಲ್ಲೇ ಕೂಡಿಸಿ ಎಲ್ಲರಿಂದಲೂ ಸಹ ಭಜನೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಇದು ವಿಶೇಷವಾಗಿರತಕ್ಕಂತಹ ಸೇವೆ. ಯಾಕೆ ಅಂತಂದ್ರೆ ಎಲ್ಲೆಲ್ಲೋ ಇದ್ದುಕೊಂಡು ಕಾಲಹರಣ ಮಾಡಲಿಕ್ಕಿಂತಲೂ ಭಗವಂತನ ಸ್ಥಾನದ ಮುಂದೆ ಇದ್ದುಕೊಂಡು ಭಗವಂತನಿಗೆ ಭಜನೆ ಸೇವೆಯನ್ನು ನಾವೆಲ್ಲರೂ ಸಹ ಸೇರಿಕೊಂಡು ಮಾಡುವುದರಿಂದ ಅದು ಭಗವಂತನೇ ಅತ್ಯಂತ ಪ್ರೀತಿಕರವಾಗಿರತಕ್ಕಂಥದ್ದು, ಶ್ರೇಷ್ಠಕರವಾಗಿರತಕ್ಕದ್ದು ಅಂತೂ ಅರ್ಥ. ಹಾಗಿರುವಾಗ ಇನ್ನು ಮುಂದೆ ಪ್ರತಿ ವರ್ಷ ಹೀಗೆ ಆದರೆ ತುಂಬ ಒಳ್ಳೆಯದು ಅಂತ
ಹೇಳಿ ನಾವು ಭಾವನೆಯಿಂದ ಭಾವಿಸ್ತಾ ಇದ್ದೇವೆ. ಅಂತೂ ವಿಶೇಷವಾಗಿ ಇವತ್ತಿನ ದಿವಸ ಮಾಡಿದಂತಹ ರಂಗಪೂಜಾ ಮಹೋತ್ಸವದಿಂದ ಬ್ರಹ್ಮಲಿಂಗೇಶ್ವರ ದೇವರು ಪರಮಸಂತುಷ್ಟರಾಗಿ ಸ್ವೀಕಾರ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸೇವೆ ಕೊಡ್ತಾ ಇದ್ದಾರೋ ಅವರಿಗೆಲ್ಲ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗಬೇಕು. ಇಲ್ಲಿ ಇದ್ದಂತಹ ನಿರಂತರ ಎಲ್ಲ ಭಕ್ತಾದಿಗಳು ಮನಸ್ಸಿನಲ್ಲಿ ಏನೆಲ್ಲ ಇಷ್ಟಾರ್ಥಗಳುಂಟು ಅದೆಲ್ಲವನ್ನು ಭಗವಂತ ಸಿದ್ಧಿ ಮಾಡಿಕೊಡಲಿ. ಎಲ್ಲರಿಗೂ ಐಕ್ಯಮತ್ತವನ್ನು ದೇವರು ಅನುಗ್ರಹಿಸಲಿ. ಮನಸ್ಸಿಗೆ ಬೇಕಾದಂತಹ ಸುಖ, ಶಾಂತಿ, ನೆಮ್ಮದಿ, ದೇಹಕ್ಕೆ ಬೇಕಾದಂತಹ ಆರೋಗ್ಯದ ದೀರ್ಘ ಆಯುಷ್ಯ, ಗ್ರಾಮಕ್ಕೆ ಬರುವಂತಹ, ರಾಜ್ಯಕ್ಕೆ ಬರುವಂತಹ, ರಾಷ್ಟ್ರಕ್ಕೆ ಬರುವಂತಹ ಯಾವುದೇ ಒಂದು ಅಪಘಾತಗಳು ದೋಷಗಳು ಇದ್ದರೆ ಅದೆಲ್ಲವನ್ನು ದೇವರು ಪರಿಹರಿಸಿ ರಾಜ್ಯ, ಗ್ರಾಮ, ರಾಷ್ಟ್ರ ಎಲ್ಲವೂ ಸಹ ಸುಭಿಕ್ಷೆಯಿಂದ ಎಲ್ಲ ಜನಗಳು ಒಳ್ಳೆ ರೀತಿ ಸುಖಮಯವಾಗಿ ಜೀವನ ಮಾಡುವಂಥ ಯೋಗ ಭಾಗ್ಯವನ್ನು ಎಲ್ಲರಿಗೂ ದೇವರ ಅನುಗ್ರಹಿಸಿ ಅವರವರು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲೂ ಸಹ ಒಳ್ಳೆಯ ಅಭಿವೃದ್ಧಿಯನ್ನು ದೇವರು ತೋರಿಸಿಕೊಟ್ಟು ದವಸ ಧಾನ್ಯ ಧನಕನಕ ಸಮೃದ್ಧಿಯನ್ನು ಬ್ರಹ್ಮಲಿಂಗೇಶ್ವರ ದೇವರ ಪರಮಾನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆ ಪೂಜೆಯ ಪ್ರಸನ್ನ ಕಾಲದ ದೇವರಲ್ಲಿ ಮಂತ್ರಾಕ್ಷತೆ ಹೂವನ್ನು ಹಾಕಿ ದೇವರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತದ್ದು. ಸಪಶ್ರೀಕಾಯ ಸಪರಿವಾರಯ ಬ್ರಹ್ಮಲಿಂಗೇಶ್ವರ ದೇವರ ಆರಾಧನೆಗೆ ಗೋವಿಂದಾನ ಗೋವಿಂದ. ಧಾನ್ಯ ಧನಕನಕ ಸಕಲ ಸಮೃದ್ಧಿಯನ್ನು ಕ್ಷಯವಸ್ತಯೇ ಧೈರ್ಯ ವೀರ್ಯ ವಿಜಯ ಭಯ ಆರೋಗ್ಯವನ್ನೇ ಕರುಣಿಸಬೇಕೆಂದೇ ಪೂಜಾ ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಶ್ರೀ ವೀರಭದ್ರೇಶ್ವರ ಸಮದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.